ಆತ್ಮೀಯ ವೀಕ್ಷಕರಿಗೆ ವಿಜಯದಶಮಿಯ ಶುಭಾಶಯಗಳು. ಈ ದಿವಸ ನಾವು ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ಭವ್ಯ ದರ್ಶನದೊಂದಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಚರಿಸುವ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮದ ವೈಭವವನ್ನು ಕಣ್ತುಂಬಿಕೊಳ್ಳೋಣ. ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ವರ್ಣನೆಯೇ ಅತ್ಯದ್ಭುತ. ಅರಮನೆ ನಗರಿ ಮೈಸೂರು ಪ್ರವೇಶ ಮಾಡಿದ ಕೂಡಲೇ ಪ್ರತಿಯೊಬ್ಬರನ್ನು ಕೈಬೀಸಿ ಕರೆಯಲಿದೆ ಬಾನೆತ್ತರಕ್ಕೆ ಕಂಗೊಳಿಸುವ 7 ಹಂತದ ಭವ್ಯವಾದ ಗೋಪುರ. ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಾರೆ. ಆಲಯದಲ್ಲಿ ನೆಲೆಸಿರುವ ಚಾಮುಂಡಿಗೆ 8 ಕೈಗಳು, ತ್ರಿಶೂಲ, ಖಡ್ಗ, ಬಾಣ, ಚಾಕು, ವಜ್ರ, ಈಟಿ, ಶಂಖ ಮತ್ತು ಸರ್ಪ. ಕುದುರೆ ವಾಹನದಲ್ಲಿ ಆಸೀನಳಾಗಿರುವ ಮಂದಸ್ಮಿತೆ ಶ್ರೀ ಚಾಮುಂಡೇಶ್ವರಿ ದೇವಿ. ದಕ್ಷ ಯಜ್ಞದಿಂದ ಸತೀದೇವಿಯನ್ನು ಕಳೆದುಕೊಂಡ ಶಿವ ಆಕೆಯ ದೇಹವನ್ನು ಹೊತ್ತು ತಾಂಡವವಾಡುವಾಗ ಲೋಕದ ಹಿತಕ್ಕಾಗಿ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ತುಂಡುಗಳನ್ನಾಗಿ ತುಂಡರಿಸಿದಾಗ ಸತಿಯ ದೇವಿಯ ಒಂದೊಂದು ಅಂಗವು ಬಿದ್ದಂತಹ ಕ್ಷೇತ್ರಗಳು ಭಾರತದ ಶಕ್ತಿಪೀಠಗಳಾದವು. ಸತೀದೇವಿಯ ಕೂದಲು ಬಿದ್ದಂತಹ ಈ ಆಲಯವು ಪ್ರಮುಖ 18 ಶಕ್ತಿಪೀಠಗಳಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಚಾಮುಂಡೇಶ್ವರಿಯ ಆ ತಾಯಿಯ ಮಂದಸ್ಮಿತ ನಗುಮೊಗದ ಲಕ್ಷಣವೇ ಹಾಗೆ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಶ್ರೀ ಕೃಷ್ಣದೇವರಾಜ ಒಡೆಯರ್ ಅವರ ಶ್ರೀ ತತ್ವಾನಿಧಿಯಲ್ಲಿ ಚಾಮುಂಡಿ ದೇವಿಯನ್ನು ಚಿನ್ನದ ಬಣ್ಣದ ಹೇಮಾಂಬ, 3 ಕಣ್ಣುಗಳ ತ್ರಿನೇತ್ರೆ, ವಿಶಾಲವಾದ ಕಣ್ಣುಗಳು ಅಂದರೆ ವಿಶಾಲಾಕ್ಷಿ, ಹೀಗೆಲ್ಲ ವರ್ಣಿಸಲಾಗಿದೆ. ಶ್ರೀ ಚಾಮುಂಡೇಶ್ವರಿ ದೇವಾಲಯ ಚೌಕಾಕೃತಿಯಲ್ಲಿ ನಿರ್ಮಾಣವಾಗಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯವು ಭವ್ಯವಾದ ಹೆಬ್ಬಾಗಿಲು, ಪ್ರವೇಶದ್ವಾರ, ನವರಂಗ, ಅಂತರಾಳ, ಗರ್ಭಗೃಹ ಮತ್ತು ಪ್ರಾಕಾರಗಳನ್ನು ಹೊಂದಿದೆ. ಸ್ಕಂದ ಪುರಾಣದ ಪ್ರಕಾರ 8 ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರವೆಂದು ಚಾಮುಂಡಿ ಬೆಟ್ಟವನ್ನು ಉಲ್ಲೇಖಿಸಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿರುವ ಶ್ರೀ ಮಹಾಬಲೇಶ್ವರ ದೇವಾಲಯವು ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ. ಮೈಸೂರು ರಾಜಮನೆತನದ ಆರಾಧ್ಯ ದೇವಿಯಾಗಿರುವ ಶ್ರೀ ಚಾಮುಂಡೇಶ್ವರಿ ಆಕೆಯ ಆರಾಧನೆ ಶತಮಾನಗಳ ಪರಂಪರೆಯನ್ನು ಹೊಂದಿದೆ. ಇಂದಿಗೂ ಸಹ ನವರಾತ್ರಿಯ ಪರ್ವ ಕಾಲದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಾಲಯ ಹಾಗೂ ಮೈಸೂರು ರಾಜಮನೆತನದಲ್ಲಿ ಹಲವು ಧಾರ್ಮಿಕ ಪೂಜಾ ಕೈಂಕರ್ಯಗಳು ಯಥಾಪ್ರಕಾರ ನೆರವೇರಿಸಿಕೊಂಡು ಬಂದಿದೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ನೀಡಿದವರು ಹೊಯ್ಸಳ ಅರಸರು. ಯುದ್ಧ ಗೆದ್ದ ವಿಜಯೋತ್ಸವದ ಅಂಗವಾಗಿ ದಸರಾ ಆಚರಿಸಿ ಸಂಭ್ರಮಿಸಿದರು. ಕ್ರಮೇಣ ವಿಜಯನಗರ ಸಂಸ್ಥಾನಕ್ಕೂ ದಸರಾ ಆಚರಣೆ ಪಸರಿಸಿತು. ಆದರೆ ದಸರಾ ಆಚರಣೆ ನಾಡ ಹಬ್ಬದ ಸ್ವರೂಪ ಕೊಟ್ಟು ಪ್ರಜೆಗಳೆಲ್ಲರೂ ಪಾಲ್ಗೊಳ್ಳುವಂತೆ ಮಾಡಿದ ಕೀರ್ತಿ ಮೈಸೂರು ಸಂಸ್ಥಾನದ್ದು, ಮೈಸೂರು ಅರಸರದ್ದು. 1612ರಲ್ಲಿ ಆರಂಭಗೊಂಡ ದಸರಾ ಉತ್ಸವದಲ್ಲಿ ಅಂಬಾರಿಯಲ್ಲಿ ಮಹಾರಾಜರೇ ಆಸೀನರಾಗಿ ಮೆರವಣಿಗೆಯಲ್ಲಿ ಸಾಗಿ ಬರುತ್ತಿದ್ದರು. ಆದರೆ ಅರಸೊತ್ತಿಗೆ ಕೊನೆಗೊಂಡ ಬಳಿಕ ಅಂಬಾರಿಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಜಂಬೂ ಸವಾರಿಯನ್ನು ನಡೆಸುವ ಪದ್ಧತಿ ಜಾರಿಗೆ ಬಂದಿದೆ. ಅದು ಈಗಲೂ ಮುಂದುವರೆದಿದೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಎಂದಾಕ್ಷಣ ನಮ್ಮ ಕಣ್ಣೆದುರು ಮೂಡುವ ಮೊದಲ ಚಿತ್ರಣವೆಂದರೆ ಅದುವೇ ವಿಶ್ವವಿಖ್ಯಾತ ಮೈಸೂರು ದಸರಾ. ಸಾಂಸ್ಕೃತಿಕ ನಗರಿ ಮೈಸೂರು ಸೇರಿದಂತೆ ದೇಶದ ವಿವಿಧೆಡೆ ದೇವಿಯರ ಆರಾಧನೆ
ಅತ್ಯಂತ ವಿಶೇಷ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ದಸರಾ ಮಹಾಪರ್ವಕಾಲದಲ್ಲಿ ಚಾಮುಂಡೇಶ್ವರಿ ದೇವಿಗೆ ನವರಾತ್ರಿ ಮೊದಲ ದಿನದಿಂದ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ದೇವಿಯ ಆಶೀರ್ವಾದದೊಂದಿಗೆ ದಸರಾ ವಿವಿಧ ಆಚರಣೆಗಳನ್ನು ಪ್ರಾರಂಭಿಸುವುದು ಪ್ರತೀತಿ. ಈ ವಿಶೇಷ ದಿನಗಳಲ್ಲಿ ದೇವಿಗೆ ಪ್ರತಿನಿತ್ಯವೂ ವಿವಿಧ ಅಲಂಕಾರಗಳೊಂದಿಗೆ ಪೂಜೆಯನ್ನು ಸಲ್ಲಿಸಿ ಆರಾಧಿಸುವುದು ವಾಡಿಕೆ. ನವರಾತ್ರಿ ವೇಳೆ ದೇವಿಯ ನವವೈಭವಗಳನ್ನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ರೂಪಗಳಲ್ಲಿ ದೇವಿಯ ಆರಾಧನೆ ಹಾಗೂ ಪೂಜಾ ಕೈಂಕರ್ಯಗಳೊಂದಿಗೆ ದೇವಿಯನ್ನು ದರ್ಶಿಸುವುದೇ ಮಹಾ ಸೌಭಾಗ್ಯ. ನವರಾತ್ರಿಯ ಕಡೆಯ ದಿನ ವಿಜಯದಶಮಿಯಂದು ದೇವಿಯನ್ನು ಉತ್ಸವದ ಮೂಲಕ ಅರಮನೆ ಆವರಣಕ್ಕೆ ತಂದು ಶಾಸ್ತ್ರೋಕ್ತವಾದಂತಹ ಪೂಜೆಗಳ ಬಳಿಕ ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಅದ್ಧೂರಿ ಅಂಬಾರಿಯಲ್ಲಿ ಮೆರವಣಿಗೆ ಮಾಡುವುದು ಪ್ರತೀತಿ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಬಳಿಕ ಪಟ್ಟದ ಕತ್ತಿಯನ್ನಿಟ್ಟು ಸಾಂಪ್ರದಾಯಿಕ ದರ್ಬಾರ್ ನಡೆಸಲಾಗುತ್ತಿತ್ತು. ನಂತರ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಸಿಂಹಾಸನವನ್ನು ಅಲಂಕರಿಸಿ ಖಾಸಗಿ ದರ್ಬಾರ್ ವೈಭವಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದಾರೆ. ಇನ್ನು ನಾಡ ಹಬ್ಬದ ಮೆರುಗನ್ನು ಹೆಚ್ಚಿಸುವಂತಹ ರಂಜನೀಯ ಕಾರ್ಯಕ್ರಮವೆಂದರೆ ಯುವ ದಸರಾ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮದಲ್ಲಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಅರಮನೆ ವೈಭವ ಹಾಗೂ ನಗರದ ಎಲ್ಲೆಡೆ ಜಗಮಗಿಸುವ ಅತ್ಯಾಕರ್ಷಕ ವಿದ್ಯುತ್ ದೀಪಾಲಂಕಾರಗಳು, ಐತಿಹಾಸಿಕ ಸ್ಮಾರಕಗಳು, ಪುರಾತನ ಕಟ್ಟಡಗಳು ದಸರಾಗೆ ಆಗಮಿಸುವ ಪ್ರವಾಸಿಗರನ್ನು ಸೂಜಿಗಲಿನಂತೆ ಆಕರ್ಷಣೆ ಮಾಡುತ್ತವೆ. ಎಲ್ಲ ಅತ್ಯದ್ಭುತ ಕಾರ್ಯಕ್ರಮಗಳು ದಸರಾ ಶ್ರೀಮಂತಿಕೆಗೆ ಪೂರಕವಾದರೆ, ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯಂದು ನೆರವೇರುವ ಆನೆ ಅಂಬಾರಿ ಮೆರವಣಿಗೆ ರಾಜವೈಭವಕ್ಕೆ ಸಾಕ್ಷಿಯಾಗಿದೆ. ಪ್ರತಿ ಬಾರಿಯೂ ಮೈಸೂರು ದಸರಾ ಶ್ರೀಮಂತಿಕೆಯನ್ನು ಜಗತ್ತಿಗೆ ಸಾರುವಂತಹ ಸಂಭ್ರಮವೆಂದರೆ ಅದು ಅಂಬಾರಿ ಮೆರವಣಿಗೆ. ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಸಿಂಗಾರಗೊಂಡ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಕಲಾವಿದರ ಕುಂಚದಿಂದ ಅನಾವರಣಗೊಂಡ ಚಿತ್ತಾಕರ್ಷಕ ಬರಹಗಳೊಂದಿಗೆ ನೂತನ ವಸ್ತ್ರಗಳೊಂದಿಗೆ ಸಿಂಗಾರಗೊಂಡು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವ ಗಜಪಡೆಗಳ ಗಾಂಭೀರ್ಯ ನಡಿಗೆ ಎಂತಹವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಈ ವೇಳೆ ಗಜಪಡೆಗಳು ಸಹ ಪುಟ್ಟ ಮಕ್ಕಳಂತೆ ಮಾವುತರ ಆಣತಿಯ ಮೇರೆಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಸರದಿ ಸಾಲಿನಲ್ಲಿ ಸಾಗುವ ಗಜಗಾಂಭೀರ್ಯದ ದೃಶ್ಯಗಳು ಪ್ರತಿಯೊಬ್ಬರನ್ನು ರೋಮಾಂಚನಗೊಳಿಸುತ್ತದೆ. ಅಂಬಾರಿ ಮೆರವಣಿಗೆ ನಂತರ ಮತ್ತೊಂದು ಪ್ರಮುಖ ಆಕರ್ಷಣೀಯವೆಂದರೆ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜಿನ ಕವಾಯತು. ಜಿಲ್ಲೆಯ ವಿವಿಧ ಪೊಲೀಸ್ ತುಕಡಿಗಳಿಂದ ಮೈಸೂರು ಮಹಾರಾಜರ ಗೌರವ ಸೂಚಕವಾಗಿ ಈ ಪಂಜಿನ ಕವಾಯತನ್ನು ಆಯೋಜಿಸುವುದು ವಾಡಿಕೆ. ಪಂಜಿನ ಕವಾಯತು ಕಾರ್ಯಕ್ರಮದಲ್ಲಿ ನುರಿತ ಪೊಲೀಸ್ ತುಕಡಿಗಳು ಹಾಗೂ ಅಶ್ವದಳದ ತುಕಡಿಗಳ ಅತ್ಯಾಕರ್ಷಕ ಪ್ರದರ್ಶನ ಇಂದಿಗೂ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹೀಗೆ ಮೈಸೂರು ದಸರಾ ಸಂಭ್ರಮವನ್ನು ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಾಡ ಹಬ್ಬವಾಗಿ ಇಂದಿಗೂ ಅಷ್ಟೇ ಶ್ರೀಮಂತಿಕೆಯಿಂದ ಆಚರಿಸಿಕೊಂಡು ಬಂದಿರುವುದು ಅತ್ಯಂತ ವಿಶೇಷ.
ವೀಕ್ಷಕರೇ, ನೋಡಿದಿರಲ್ಲ ನಾಡ ಹಬ್ಬ ಮೈಸೂರು ದಸರಾದ ಸಂಭ್ರಮಾಚರಣೆಯನ್ನು. ಇದರೊಂದಿಗೆ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿಯ ದೇವಿಯ ಕೃಪೆ ಸದಾ ಸರ್ವರ ಮೇಲಿರಲಿ ಎಂದು ನಾವು ಆಶಿಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು.